ಇವತ್ತು ನಾನು ನಿಮಗೆ ಯಾಕೆ ಕೈ ತೊಳೆಯಬೇಕು ಅಂತ 10 ಕಾರಣ ಹೇಳ್ತೇನೆ. ಮೊದಲನೇದು, ಜರ್ಮ್ಸ್ ಮತ್ತು ಕೊಳೆಯನ್ನು ತೆಗೆಯುತ್ತದೆ. ನಾವು ಯಾವುದೇ ವಸ್ತು ಮುಟ್ಟಿದಾಗ ಅದರಲ್ಲಿ ಜರ್ಮ್ಸ್ ಅಥವಾ ಕೊಳೆ ಇರ್ತದೆ, ಅದರಿಂದ ನಮಗೆ ಕಾಯಿಲೆ ಬರುವಂಥ ಸಾಧ್ಯತೆ ಇರ್ತದೆ. ಹಾಗೆ ನಾವು ಕೈ ತೊಳ್ಕೊಂಡ್ರೆ ಇದರಿಂದ ಬರುವಂತಹ ಕಾಯಿಲೆಯನ್ನು ತಡೆಯಬಹುದು. ಎರಡನೇದು, ಜರ್ಮ್ಸ್ ಅಥವಾ ಕಾಯಿಲೆ ಹರಡುವುದಿಲ್ಲ. ನಾವು ಕೈ ತೊಳ್ಕೊಂಡ್ರೆ ನಮ್ಮಿಂದ ಜರ್ಮ್ಸ್ ಅಥವಾ ಕಾಯಿಲೆ ಬೇರೆಯವರಿಗೆ ಹರಡುವುದಿಲ್ಲ. ಮೂರನೇದು, ಆಹಾರವನ್ನು ಸುರಕ್ಷಿತವಾಗಿಡುತ್ತದೆ. ನಾವು ಕೈ ತೊಳ್ಕೊಂಡ್ರೆ ಅಡುಗೆ ಮಾಡುವಾಗ ಅಥವಾ ತಿನ್ನುವಾಗ ಆಹಾರ ಕಲುಷಿತವಾಗುವುದಿಲ್ಲ. ನಾಲ್ಕನೇದು, ಕಣ್ಣು ಮತ್ತು ಬಾಯಿಯನ್ನು ಕಾಪಾಡುತ್ತದೆ. ನಾವು ನಮ್ಮ ಕೈ ಮುಖಕ್ಕೆ ಹಾಕುವಾಗ ನಮ್ಮ ಕೈಯಲ್ಲಿರುವಂತಹ ಜರ್ಮ್ಸ್ ಕಣ್ಣು ಮತ್ತು ಬಾಯಿಯ ಮೂಲಕ ದೇಹದೊಳಗೆ ಹೋಗ್ತದೆ. ಹಾಗಾಗಿ ನಾವು ಕೈ ತೊಳ್ಕೊಂಡಿದ್ರೆ, ಕೈಯನ್ನು ಕ್ಲೀನ್ ಇಟ್ಟಿದ್ರೆ ಆ ಜರ್ಮ್ಸಿಂದ ಆಗುವಂತಹ ಕಾಯಿಲೆಯನ್ನು ತಡೆಯಬಹುದು. ಐದನೇದು, ಹಾನಿಗೊಳಗಾಗುವ ಜನರನ್ನು ಸುರಕ್ಷಿಸುತ್ತದೆ. ಮಕ್ಕಳು, ಹಿರಿಯರು, ರೋಗಿಗಳು, ಅವರಲ್ಲಿ ಮೊದಲೇ ರೋಗ ನಿರೋಧಕ ಶಕ್ತಿ ಕಮ್ಮಿ ಇರ್ತದೆ. ಸೊ ನಿಮ್ಮ ಕೈ ನೀವು ಸ್ವಚ್ಛ ಇಟ್ಟರೆ ಅವರಿಗೂ ನೀವು ಕಾಪಾಡಬಹುದು. ಆರನೇದು, ಚರ್ಮದ ಆರೋಗ್ಯ ಒಳ್ಳೆದಿರುತ್ತದೆ. ನಿಯಮಿತ ಸ್ವಚ್ಛತೆ ತ್ವಚೆಯ ಎಣ್ಣೆ, ಧೂಳು ಅಥವಾ ಬ್ಯಾಕ್ಟೀರಿಯನ್ನು ತೆಗೆಯುತ್ತದೆ. ಹಾಗೆ ಇದು ಮೊಡವೆ ಮತ್ತು ಸ್ಕಿನ್ ರ್ಯಾಶನ್ನು ತಡೆಯುತ್ತದೆ. ಏಳನೇದು, ಆಸ್ಪತ್ರೆ ಸಂಬಂಧಿತ ಸೋಂಕನ್ನು ತಡೆಯುತ್ತದೆ, ಮುಖ್ಯವಾಗಿ ಆರೋಗ್ಯ ಕಾರ್ಯಕರ್ತರು ಮತ್ತು ರೋಗಿಗಳನ್ನು ನೋಡಿಕೊಳ್ಳುವವರಿಗೆ. ಎಂಟನೇದು, ಒಟ್ಟಿನಲ್ಲಿ ಆರೋಗ್ಯವನ್ನು ಉತ್ತೇಜಿಸುತ್ತದೆ. ಶಾಲೆ ಅಥವಾ ಕೆಲಸದಲ್ಲಿ ಅನಾರೋಗ್ಯ ರಜೆ ಕಮ್ಮಿ ಮಾಡುತ್ತದೆ. ಒಂಬತ್ತನೇದು, ಸೋಂಕು ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ. ಫ್ಲೂ ಮತ್ತು ಪ್ಯಾಂಡಮಿಕ್ಕಲ್ಲಿ ಕೈ ತೊಳೆಯುವುದು ರಕ್ಷಣೆಯ ಮೊದಲ ಸಾಲ ಆಗಿರ್ತದೆ. ಹತ್ತನೇದು, ಜೀವ ಉಳಿಸುತ್ತದೆ. ವಿಶ್ವ ಮಟ್ಟದಲ್ಲಿ ಗಂಭೀರ ರೋಗವನ್ನು ತಡೆಯುತ್ತದೆ.